ಡೇ 2ಗೆ ಸ್ವಾಗತ. ನಮಗಿವತ್ತು ಕೊಟ್ಟಿದ್ದ ತಿಂಡಿ ಉಪ್ಪಿಟ್ಟು. ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ತಿಂಡಿ ಆದ ತಕ್ಷಣ ನಾವು ಸೀದಾ ಹೋಗಿದ್ದು ಹಾರಂಗಿ ಸಾಕಾನೆ ಶಿಬಿರಕ್ಕೆ. ವೆರಿ ಗುಡ್ ಮಾರ್ನಿಂಗ್ ಗೈಸ್. ಡೇ 2ಗೆ ಬಂದಿದ್ದೀನಿ. ನಾನಿವಾಗ ಬಂದಿರೋದು ಹಾರಂಗಿ ವೃಕ್ಷೋದ್ಯಾನ ಮತ್ತು ಸಾಕಾನೆ ಶಿಬಿರಗೆ. ಸೊ ಇಲ್ಲಿ ಹೆಂಗಿರುತ್ತೆ ನೋಡೋಣ ಬನ್ನಿ. ಎಂಟ್ರಿ ಫೀಸ್ ಎಷ್ಟಿದೆ, ಏನು ಕತೆ ಎಲ್ಲ ಹೇಳ್ತೀನಿ ನಿಮಗೆ. ಗೈಸ್ ಇಲ್ಲಿ ಬಂದರೆ ಒಳಗಡೆ ಎಲ್ಲ ಪಾರ್ಕಿಂಗ್ ಸ್ಪೇಸ್ ಭಾಳ ಚೆನ್ನಾಗಿದೆ. ಆಚೆ ಕಡೆನೂ ಮಾಡ್ಬೋದು, ಹಾಕ್ಬೋದು. ಅದಕ್ಕೂ ಫೀಸ್ ಕೊಡಬೇಕು. 40 ರೂಪಾಯಿ 60 ರೂಪಾಯಿ ಹಂಗೆ, ಡಿಪೆಂಡ್ಸ್ ಆನ್ ವೆಹಿಕಲ್ಸು. ಗೈಸ್ ಇಲ್ಲಿ ದುಡ್ಡು ಕೊಟ್ಟರೆ ಆನೆಗೆ ಊಟ ಎಲ್ಲ ತಿನ್ನಿಸ್ಬೋದಂತೆ. ನಾನು ದುಡ್ಡು ಕಡಿಮೆ ಆದರೆ ಹೋಗಿ ಆನೆ ಒಂಚೂರು ಏನಾದ್ರು ತಿನ್ನಿಸ್ಬಿಟ್ಟು ಬರ್ತೀನಿ. ಇಲ್ಲ ಭಯ ಆಯಿತು ಅಂತಂದರೆ ಹಂಗೆ ದೂರದಿಂದ ತೋರಿಸ್ತೀನಿ. ಎಲ್ಲದಕ್ಕೂ ಸೇರಿಸಿ ತಾನೇ ಇವ್ರು ತಗೊಬೇಕು. ನಮ್ಮ ಹತ್ರ ಪ್ಯಾಕೇಜ್ ಎಲ್ಲೋದ್ರೂ ಎಂಟ್ರಿ ಫೀಸ್ ತಗೊಳ್ಳಿ, ಎಂಟ್ರಿ ಟಿಕೆಟ್ ತಗೊಳ್ಳಿ ಅಂತ ಸಾಯ್ತವ್ರೆ. ಗೈಸ್ ಇದೊಂಥರ ಕೈಂಡ್ ಆಫ್ ಕಾಡ್ ಥರನೇ ಇದೆ, ಬಟ್ ಪಾರ್ಕ್ ಟೈಪು ಕಾಣ್ತಾ ಇದೆ. ಇಲ್ಲಿ ಸಾಕು ಆನೆಗಳನ್ನ ಇಟ್ಟಿದ್ದಾರೆ. ಸೊ ಆನೆಗಳನ್ನ ನೋಡ್ಬೋದು, ಅದಕ್ಕೆ ಏನಾದರೂ ತಿನ್ನಿಸ್ಬೋದು. ಬಟ್ ಏನು ಮಾಡಿದ್ರು ಇಲ್ಲಿ ಟಿಕೆಟ್ ತೊಗೊಳ್ಬೇಕು. ಎಂಟ್ರಿ ಫೀಸ್ ಪರ್ ಪರ್ಸನ್ 60 ರೂಪೀಸು. ಇದು ಏನು ಬಂದಿದ್ದೀವಿ ಕ್ಯಾಂಪಿಗೆ ಇಲ್ಲಿ. ಸೊ ಟಿಕೆಟ್ ತೊಗೊಂಡು ಬರಬೇಕು. ಅಡಲ್ಟ್ಸಿಗೆ 60 ರೂಪೀಸು, ಚಿಲ್ಡ್ರನ್ಸಿಗೆ 40 ರೂಪೀಸು. ಗೈಸ್ ಇನ್ನೊಂದು ಫೆಸಿಲಿಟಿ ಇದೆ ಇಲ್ಲಿ. ಕೆಳಗಡೆ ಟಿಕೆಟ್ ಕೌಂಟ್ರಿಂದ ಮೇಲೆ ತನಕ ಬರೋದಕ್ಕೆ 20 ರೂಪಾಯಿ ಕಾರಲ್ಲಿ ಕರ್ಕೊಂಬಂದು ಬಿಟ್ಟೋಗ್ತಾರೆ. ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ಬಟ್ ಕಾರು ಒಂದು 500 ಮೀಟ್ರ್ ಇದೆ. ಟ್ರೆಕ್ ಮಾಡ್ಬೋದು ಅನ್ನೋರು ಮಾಡ್ಬೋದು, ಇಲ್ಲ ಅಂತಂದರೆ ಬಸ್ ಆ ಥರ ಕಾರಲ್ಲಿ ಬರ್ಬೋದು. ಪರ್ ಹೆಡ್ 20 ರೂಪೀಸು. ನಾವು ನಡ್ಕೊಂಬಂದ್ಬಿಟ್ವಿ, ಅದಕ್ಕೆ ಸ್ವಲ್ಪ ಸುಸ್ತಾಗ್ತಾ ಇದೆ. ಬಟ್ ನಡೆಯೋಕ್ಕಾಗಲ್ಲ ಅಂತೇನಿಲ್ಲ, ಮೆಟ್ಲೇನೂ ಇಲ್ಲ, ಆರಾಮ್ಸೆ ನಡ್ಕೊಂಬರ್ಬೋದು. ನಮ್ಮಂಥವ್ರಿಗೆ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ. ಗೈಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನೀರು. ಇಲ್ಲಿ ಆಟ ಆಡೋಕ್ಕೆ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಬೋಟ್ ರೈಡ್ ಮಾಡ್ಬೋದು ನೀವು ದುಡ್ಡು ಕೊಟ್ಟರೆ. ಬೋಟ್ ರೈಡಿಗೆ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅನ್ಕೊತೀನಿ, ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಕೇಳಿ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಇಲ್ಲಿ ಬಂದರೆ ಬೋಟ್ ರೈಡ್, ಆನೆ ಕ್ಯಾಂಪೆಲ್ಲ ಮಾಡ್ಬೋದು. ಮತ್ತು ಇಲ್ಲಿ ನೋಡಿದರೆ ನಿಮಗೆ ರೆಸ್ಟೋರೆಂಟ್ ಥರ ವೈಬ್ ಏನೋ ಇದೆ. ಇನ್ನೂ ಓಪನ್ ಆಗಿಲ್ಲ ಅನ್ಕೊತೀನಿ, ಸ್ವಲ್ಪ ಅರ್ಲಿ ಮಾರ್ನಿಂಗ್ ಅಲ್ವಾ ಅದಕ್ಕೆ. ಬಟ್ ನೀವು ನೋಡ್ತಾ ಇರ್ಬೋದು ನೇಚರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಎಲಿಫೆಂಟ್ ಇನ್ನೂ ಕ್ಲೋಸ್ ಆಗಿಬಿಡುತ್ತಂತೆ, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ನಾವು ಬೇಗ ಎಲಿಫೆಂಟ್ ನೋಡೋಣ. ವಾವ್, ಫೋನ್ ತಗೊಂಡು ಒಂದು 6 ತಿಂಗಳು ಆಗಿದೆ ಅಣ್ಣ. ಬಾಕ್ಸ್ ಇದೆ, ಬಿಲ್ ಇದೆ. ಮುಟ್ಟಕ್ಕೆ ಭಯ ಆಗೋಯ್ತು. ಆನೆ ಹೆಸರು ರಾಮ ಅಂತೆ. ಈ ಆನೆಗೆ ಕಣ್ಣು ಕಾಣಲ್ವಂತೆ. ಸೊ ಇದಕ್ಕೆ ನಾನು ಫೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಟೈಮ್ ಫೀಡ್ ಮಾಡಿದ್ರೆ ಇದಕ್ಕೆ 50 ರೂಪೀಸ್. ಗೈಸ್ ಈ ಆನೆ ಇದಕ್ಕೆ ಕಣ್ಣು ಕಾಣಲ್ವಂತೆ. ಸೊ ಇದು ಫೀಡ್ ಮಾಡ್ತಾ ಇದ್ದೀನಿ. ಈ ಫೀಡ್ ಮಾಡೋದಕ್ಕೆ 50 ರೂಪೀಸ್. ಫೀಡ್ ಮಾಡೋದಕ್ಕೆ 50 ರೂಪೀಸ್. ಸೊ ಇವಾಗ ಫೀಡ್ ಮಾಡ್ತೀವಿ. ಕಣ್ಣು ಕಾಣಲ್ಲ, ಅದಕ್ಕೆ ಸ್ವಲ್ಪ ಇದು ಸೈಡು ಹೆಂಗೆಂಗೋ ಅಲ್ಲಾಡಿಸ್ತಾ ಇದೆ. ನೆಕ್ಸ್ಟ್ ಈ ಆನೆ ಹೆಸರೇನು?
ಕರ್ಣ ಫುಲ್ ಆಕ್ಟಿವ್ ಕರ್ಣ. ಕರ್ಣ ಹಾಯ್. ಹಾಯ್ ಕ್ಯೂಟಿ. Hey, look here. ಎಷ್ಟು ವರ್ಷ ಸರ್ ಇದು? 20. ಓ ಹೆಂಗಿದು ತುಂಬಾ ಯೂಟ್ಯೂಬ್ ವ್ಲಾಗ್ ಎಲ್ಲ ಆಯ್ತಾ? ರೆಡಿ ಚಲೋ ಚಲೋ. ಚೆನ್ನಾಗಿದೆ ಅಂತಂದ್ರೆ ಆನೆನ ಇಲ್ಲಿ ಸಾಕೊಂಡಿದ್ದಾರೆ, ಅದಕ್ಕೆ ನಾವು ಫುಡ್ ಫೀಡ್ ಮಾಡೋ ಥರ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಜಸ್ಟ್ 50 ರುಪೀಸ್ ಅಷ್ಟೇ. ಬಂದಿರ್ತೀವಿ ಮತ್ತೆ ವಾಪಸ್ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಒಂದ್ಸಲ ತಿನ್ಸ್ಬಿಡೋಣ ಅಂತ ಅಂದ್ಕೊಂಡು ತಿನ್ನಿಸ್ದೆ ನಾನು. ಹಾಗೆ ಇದ್ದಾವೆ, ಫ್ರೆಂಡ್ಲಿ ಇದ್ದಾವೆ. ಆಮೇಲೆ ಒಂದು ಆನೆ ಬ್ಲೈಂಡ್ ಆನೆ ಇದೆ ಕೂಡ, ಅದಕ್ಕೆ 71 ವರ್ಷ ಅಂತೆ, ಅಂದರೆ ತುಂಬ ಹಳೆ ಆನೆ. ಇಲ್ಲಿ 20 ವರ್ಷ 21 ವರ್ಷದ ಆನೆಗಳೆಲ್ಲ ಇದ್ದಾವೆ. ಆ ಆನೆಗಳು ತುಂಬ ಚೂಟಿಯಾಗಿದ್ದಾವೆ, ಓಡಾಡ್ತವೆ ಆ ಕಡೆ ಈ ಕಡೆ, ಇಸ್ಕೊಂಡು ತಿಂತವೆ, ಸಕ್ಕತ್ತಾಗಿದೆ. ಥರ ಮಾಡಿರೋದೇನಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮಗೆ ಹಿಂದ್ಗಡೆ ನೇಚರ್ ಮತ್ತು ರಿವರ್ ಎಲ್ಲ ಕಾಣಿಸ್ತಾ ಇದೆ. ರಿವರಲ್ಲಿ ನಾವು ಸ್ಪೀಡ್ ಬೋಟಿಂಗ್ ಮಾಡ್ತೀವಿ ಅಂತಂದರೆ ಅದಕ್ಕೆ 300 ರುಪೀಸ್ ಅಂತೆ ಪರ್ ಪರ್ಸನ್. ನನಗೇನೋ ಅದು ವರ್ತ್ ಇದೆ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ನಾನು ಮಾಡಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಡೆಸಿಷನ್ ಚೇಂಜ್ ಆದರೂ ಆಗ್ಬೋದು ಸದ್ಯಕ್ಕೆ. ನಾವು ಆಚೆ ಕಡೆ ಎಳ್ನೀರು ಕುಡಿತಾ ಇರಬೇಕಾದ್ರೆ ತುಂಬ ಬೈಕ್ಸ್, ಒಂಥರ ಡಿಫ್ರೆಂಟ್ ಆಗಿರೋ ಯೂನಿಕ್ ಬೈಕ್ಸ್ ಸಾಲಿಗೂ ಹೋಗ್ತಾ ಇತ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ವೀಡಿಯೋ ಬಟನ್ನೇ ಒತ್ತಿರಲಿಲ್ಲ. ಫುಲ್ ಬೇಜಾರಾಗೋಯ್ತು ನನಗೆ. ಬಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತಪ್ಪ. ಎಲ್ಲೂ ಮಿಸ್ ಮಾಡಬಾರ್ದು, ಹೇಳಿದ್ದೀನಿ, ಹೋಗ್ಬೇಕು ಬರಬೇಕು. ಅಲ್ಲಿ ತುಂಬ ಕ್ರೌಡ್ ಇದೆ. ಗೈಸ್, ನಾನು ಇವಾಗ ಕಾವೇರಿ ನಿಸರ್ಗಧಾಮಕ್ಕೆ ಬಂದಿದ್ದೀನಿ. ಇದು ದೊಡ್ಡದೊಂದು ಪಾರ್ಕು. ಸೊ ಇಲ್ಲಿ ಜಿಂಕೆ ಎಲ್ಲ ಇರುತ್ತಂತೆ. ಸೊ ಅದನ್ನು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಟೆಂಪೋ ಪಾರ್ಕ್ ಮಾಡೋದಕ್ಕೆ 120 ರುಪೀಸ್ ಚಾರ್ಜ್ ಇದೆ. ಸೊ ನೀವು ಕಾರಲ್ಲೆಲ್ಲ ಬರ್ತೀರಾ ಅಂತಂದರೆ ಡಿಪೆಂಡ್ಸ್ ಆನ್ ಯುವರ್ ವೆಹಿಕಲ್, ನಿಮಗೆ ಚಾರ್ಜಸ್ ಇರುತ್ತೆ. ಗೈಸ್, ಈ ನಿಸರ್ಗಧಾಮದಲ್ಲಿ ಅಡಲ್ಟ್ಸ್ಗೆ 80 ರುಪೀಸು ಮತ್ತು ಕಿಡ್ಸ್ಗೆ 40 ರುಪೀಸ್ ಇದೆ ಟಿಕೆಟು. ಸೊ ನೀವು ಬಂದಾಗ ಪರ್ ಹೆಡ್ ಕೊಟ್ಟು ಆಮೇಲೆ ಟಿಕೆಟ್ ತೊಗೊಬೇಕು. ಅಡಲ್ಟ್ಸಿಗೆ 80, ಕಿಡ್ಸಿಗೆ 40. ಬಿಲೋ 10 ಇಯರ್ಸ್ ಕಿಡ್ಸ್ಗೆ 40. ಅಬೌವ್ 10 ಇಯರ್ಸ್ ಇದ್ದರೆ ಅಗೇನ್ 80 ರುಪೀಸ್ ಕೊಟ್ಟು ಹೋಗಬೇಕು. ನೀವು ನೋಡ್ತಾ ಇರ್ಬೋದು, ಇದು ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಒಂಥರ ಚೆನ್ನಾಗಿತ್ತು. ಫೋಟೋಗೆಲ್ಲ ತುಂಬಾ ಚೆನ್ನಾಗಿ ಬಂತು. ಇಲ್ಲಿ ಕೆಳಗೆಲ್ಲ ಇಳಿಯೋಕ್ಕಾಗಲ್ಲ. ಸೊ ಗೈಸ್, ನಾನಿವಾಗ ಜಿರಾಫೆ ಅಂತೆ ಜಿಂಕೆ ತೋರ್ಸಕ್ಕೆ ಹೋಗ್ತಾ ಇದ್ದೀವಿ. ಜಿಂಕೆ ತೋರಿಸ್ತೀನಿ ಬನ್ನಿ ನಿಮಗೆ. ಫುಲ್ ಬ್ಯಾಂಬೂ ಟ್ರೀಸ್. ಇದು ನಿಸರ್ಗಧಾಮ ಬರ್ಡ್ ಪಾರ್ಕ್. ಇದಕ್ಕೆ ಎಂಟ್ರಿ ಚಾರ್ಜ್ ಎಷ್ಟೋ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. 50 ರುಪೀಸ್ ಅಂತೆ.
ಹಾಯ್. ಹಾಯ್. ಮುಟ್ಟಕ್ಕೆ ಬಿಡಿಸ್ಕೊಳ್ಳಿಲ್ಲ ಅದು. ಸಾಫ್ಟ್ ಆನ್ ನನಗೆ ಸಿಗ್ತಾರಲ್ಲ. ಓ ಮೈ ಗಾಡ್, ಸೋ ಸಾಫ್ಟ್. ವಿಡಿಯೋ ಇಲ್ಲಿ ಬಾ. ಸ್ವಲ್ಪ ಆ ಕಡೆ ತಿನ್ನಲ್ಲ ತಿನ್ನಲ್ವಂತೆ. ಆ ಜಿಂಕೆ ಎಷ್ಟು ಮುದ್ದಾಗಿತ್ತಂದರೆ ಒಂದು ಕ್ಷಣಕ್ಕೆ ಅದನ್ನು ಮುಟ್ಟಬೇಕು ಅನ್ನೋ ಭರದಲ್ಲಿ ನಿಜ ಪಾಪ ಅದಕ್ಕೆ ಹಿಂಸೆ ಕೊಟ್ಬಿಟ್ಟಿದ್ದೀವೋ ಏನೋ. ಆದರೆ ಇಂಟೆನ್ಷನಲಿ ನಾವೇನು ಅದಕ್ಕೆ ಹಾರ್ಮ್ ಮಾಡಿಲ್ಲ, ಬಟ್ ನಮಗೆ ಅದನ್ನು ಮುಟ್ಟಬೇಕು, ಒಂಥರ ಪ್ರೀತಿ ಮಾಡಬೇಕು ಅನ್ನೋ ಆಸೆ ನಮಗೆ ಅಷ್ಟೇ. ಭಯ ಆಗೋಯ್ತು. ಫೋನ್ छोड़ाले तर अंदर फोन छोड़ाले ಈಗ ಜಸ್ಟ್ ನಾವು ಜಿಂಕೆ ವನಕ್ಕೆ ಬಂದಿದ್ವಿ. ಅಯ್ಯೋ, ಒಂದು ಜಿಂಕೆ ಅಂತೂ ಮುಟ್ಟಿದ್ರೇನೋ ಏನೂ ಮಾಡ್ತಾ ಇರಲಿಲ್ಲ, ಮುತ್ಕೊಂಡ್ಬಿಟ್ಟಿದ್ರು ಜನ ಹಂಗೆ. ಅದನ್ನು ಮುಟ್ಟಕ್ಕೆ, ಅದ್ರ ಹತ್ರ ಆಟಾಡೋಕ್ಕೆ. ಅದ್ರದ್ದು ಕೊಂಬೆ ಇರುತ್ತಲ್ಲ, ಅದನ್ನು ನಾನು ಟಚ್ ಮಾಡಿದೆ ಆಯಿತಾ. ಎಷ್ಟು ಸಾಫ್ಟ್ ಅಂದರೆ ಒಂದು ಸ್ಪಾಂಜ್ ಥರ ಸಾಫ್ಟ್ ಇದೆ ಅದು. ನಾನು ಯಾವತ್ತೂ ಮುಟ್ಟಿರಲಿಲ್ಲ ಗೊತ್ತಾ ಜಿಂಕೆನ, ಬಟ್ ಅದು ಮುಟ್ಟಕ್ಕೆ ಕೊಡ್ತು ನಮಗೆ. ಅದು ಆಶ್ಚರ್ಯ ಆಗ್ತಾ ಇರೋದು. ನಾನು ನಿಮಗೆ ಅದ್ರದ್ದು ಪಿಕ್ಸ್ ಬೇಕಾದರೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕೈ ಅದರ ತೂತದೊಳಗೆ ತೂರಿದ್ರಿಂದ ನಂಗೆ ಟಚ್ ಮಾಡೋಕ್ಕಾಯ್ತು, ಇಲ್ಲಾಂದಿದ್ರೆ ನಂಗೆ ಆಗ್ತಾ ಇರಲಿಲ್ಲ. ಬಟ್ ತುಂಬ ಫ್ರೆಂಡ್ಲಿ ಇತ್ತು ಆ ಜಿಂಕೆ. ಐ ಆಮ್ ವೆರಿ ಹ್ಯಾಪಿ. ಇದಕ್ಕೆ 80 ರೂಪಾಯಿ ಕೊಟ್ಟಿದ್ದೆ ನಾನು ಟಿಕೆಟ್. ಸಾರ್ಥಕ ಅನಿಸ್ಬಿಡ್ತು ನಂಗೊಂದು ಸೆಕೆಂಡ್. ಗೈಸ್, ನೀರಿದೆ, ಕಾಲನ್ನಾದರೂ ಎಜ್ಬಿಡ್ಬೇಕು ಸರ್ ಗೈಸ್ ಈಗ ಇಮ್ಮಿಡಿಯೇಟ್. ವಾ, ಕೂರ್ಗ ಜನಗಳದ್ದು ಲೈಫ್ ಸ್ಟೈಲ್ ಹೇಗಿತ್ತು ಅನ್ನೋದನ್ನ ಮಾಡಿದ್ದಾರೆ. ಕಲಾಧಾಮ ಅಂತ ಒಳಗಡೆ ಎಲ್ಲ ನೋಡಿ, ಬ್ಯಾಗ್ಸ್ ಎಲ್ಲ ಹಾಕಿದ್ದಾರೆ. ಯಪ್ಪ, ನಂಗೆ ನಡೆಯೋಕ್ಕೆ ಭಯ ಆಗ್ತಾ ಇದೆ. ಅಪ್ಪ ಈಗ ಸ್ವಲ್ಪ ಶೇಕ್ ಆಗೋದು ಕಡಿಮೆ ಆಯಿತು. ಯಾಕೆಂದರೆ ನಮಗೆಲ್ಲೂ ಬಿಡಲ್ಲ ಟೈಮು, ಅದಕ್ಕೆ ರಪ್ಪ ಅಂತ ನೋಡ್ತಾ ಇದ್ದೀನಿ. ಹೆಡ್ನ ಯಾವುದೋ ಅಂಗಡಿಯಲ್ಲಿ ಹ್ಯಾಟ್ ಟ್ರೈ ಮಾಡ್ತಾ ಬಿಟ್ಕೊಂಡಿದ್ದೆ, ಅದಕ್ಕೆ ಓಡೋಕೆ ತೊಗೊಂಬರ್ಬೇಕಾಯ್ತು. ಯಪ್ಪ, ಎಷ್ಟು ದೂರ ಅನ್ಸ್ಬಿಡ್ತು ಗೊತ್ತಾ ಒಂದು ಸೆಕೆಂಡಿಗೆ. ಈ ಹ್ಯಾಟಿಗೆ ಬೇರೆ ನಾನು 1000 ರೂಪಾಯಿ ಕೊಟ್ಟಿದ್ದೆ, ಅದಕ್ಕೆ ಬಿಟ್ಟು ಬರೋಕ್ಕೆ ಮನ್ಸಾಗ್ದಲ್ಲೇ ವಾಪಸ್ ಓಡೋಗಿ ರಿಕ್ವೆಸ್ಟ್ ಮಾಡ್ಕೊಂಬಂದು ತೊಗೊಂಬಂದಿದ್ದೀನಿ ಈ ಹ್ಯಾಟ್ನ. ಗೈಸ್, ಈಗ ನಾವು ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ನಾನು ಇದಕ್ಕೆ ಮುಂಚೆನೂ ಕೂಡ ಗೋಲ್ಡನ್ ಟೆಂಪಲ್ ವೀಡಿಯೋನ ಮಾಡಿದೆ. ನನ್ನ ಮೊದಲನೇ ಯೂಟ್ಯೂಬ್ ವೀಡಿಯೋ ಕೂಡ ನಾನು ಇಲ್ಲೇ ಶೂಟ್ ಮಾಡಿದ್ದು. ಸೊ ನನಗೆ ಇದೊಂಥರ ಮತ್ತೆ ಖುಷಿ ಮೆಮೊರೀಸ್ ಥರ ಬರ್ತಾ ಇದೆ. 2 ಇಯರ್ಸ್ ಮೇಲಾಯಿತು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಮೊದಲನೇ ವೀಡಿಯೋ ನಾನು ಇಲ್ಲಿದು ಗೋಲ್ಡನ್ ಟೆಂಪಲ್ ತೆಗೆದಿದ್ದು ನನಗೆ ತುಂಬ ಖುಷಿ ಇದೆ. ಇವಾಗಲೂ ನಾನು ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇದು ನಮ್ಮದು ಲಾಸ್ಟ್ ಐಟನರಿನಲ್ಲಿದ್ದು ಲಾಸ್ಟ್ ಪ್ಲೇಸ್. ಇದಾದಮೇಲೆ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಬನ್ನಿ, ನಿಮಗೂ ಗೋಲ್ಡನ್ ಟೆಂಪಲ್ನ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ.
ಇದು ಏನು ನೋಡ್ತಾ ಇದ್ದೀರಾ, ಗೋಲ್ಡನ್ ಟೆಂಪಲ್ದು ಆವರಣ. ಸೊ ಇಲ್ಲಿಂದ ಒಳಗಡೆ ಹೋದರೆ ನಾವು ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗ್ತೀವಿ. ಈ ಸೈಡ್ ನೀವು ನೋಡೋದಾದರೆ ನಿಮಗೆ ಶಾಪಿಂಗ್ ಎಲ್ಲ ಸಿಗುತ್ತೆ. ಶಾಪಿಂಗಿಗೆ ಇನ್ನೊಂದು ಸ್ಟ್ರೀಟ್ ಕೂಡ ಇದೆ, ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಇಫ್ ಪಾಸಿಬಲ್. ಇದು ಎಂಟ್ರೆನ್ಸ್ ಗೋಲ್ಡನ್ ಟೆಂಪಲ್ಗೆ. ಮುಂದೆ ಕಾಣ್ತಿರೋದೇ ಗೋಲ್ಡನ್ ಟೆಂಪಲ್. ಗಾರ್ಡನ್ ಇದೆ, ಗಾರ್ಡನ್ ಅಂತೂ ಸಖತ್ತಾಗಿ ಇಟ್ಕೊಂಡಿದ್ದಾರೆ, ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಸೂಪರ್ ಆಗಿದೆ. ಅಲ್ಲೇನೇ ಇಲ್ಲ, ಗಾರ್ಡನ್ ತರ ಇದೆ. हेलो भैया, ಗೈಸ್ 2 days 1 ನೈಟ್ದು ಟ್ರಿಪ್ಪು ನಾನು ಸಕ್ಸಸ್ಫುಲಿ ಮುಗಿಸಿದ್ದೀನಿ ಅಂತ ಹೇಳ್ಬೋದು. ತುಂಬ ಒಳ್ಳೆ ಜನ, ತುಂಬ ಒಳ್ಳೆ ಟ್ರಿಪ್ ಮೇಟ್ ನನಗೆ ಸಿಕ್ಕಿದ್ರು ಅಂತ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದೆ ನಾನು ನಿಮಗೆ ಎಂಟೈರ್ ವೀಡಿಯೋನ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಎಂಜಾಯ್ ಮಾಡಿದೆ ಅಂತ. ಇವಾಗ ಕಾಫಿ ಬ್ರೇಕ್ ಆಯಿತು, ನಾವು ಗೋಲ್ಡನ್ ಟೆಂಪಲ್ ನೋಡಿದ್ದಾಯಿತು. ಸೊ ಈಗ ಡ್ರೈವರ್ ಅಣ್ಣನ ಜೊತೆ ಇವಾಗ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಡ್ರೈವರ್ ಅಣ್ಣನ ಜೊತೆ ಬನ್ನಿ ಬ್ಯಾಂಗ್ಳೂರ್ಗೆ ಹೋಗೋಣ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾಟ್ ಇನ್ ಹೋಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.